ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿದ್ದಿರುವಂತಹ ಹಳೆಯ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ಕೂಡ ನೀವು ಯೂಟ್ಯೂಬಲ್ಲಿ ಎಲ್ಲೂ ಕೂಡ ನೋಡಿರೋಕ್ಕಿಲ್ಲ. ಆ ರೀತಿಯ ಉಪಯೋಗವನ್ನು ನಾನಿಲ್ಲಿ ತಂದಿದ್ದೀನಿ. ಸೊ ಏನು ಅಂತ ತಿಳ್ಕೊಬೇಕು ಅಂದರೆ ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಲೇಬೇಕು. ನೋಡಿ, ಇಲ್ಲಿ ನಾನು ಒಂದಿಷ್ಟು ಹಳೆ ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಹಳೇದಾಗಿರುವಂತಹ ಬೆಡ್ಶೀಟ್ ತೊಗೊಂಡಿದ್ದೀನಿ, ಹಾಗೆಯೇ ಹಳೇದಾಗಿರುವಂತಹ ಲುಂಗಿನ ತೊಗೊಂಡಿದ್ದೀನಿ. ನೀವು ಲುಂಗಿನೇ ತೊಗೊಳ್ಬೇಕು ಅಂತ ಏನಿಲ್ಲ, ವೇಲನ್ನು ತೊಗೋಬೋದು ಅಥವಾ ಬೆಡ್ಶೀಟನ್ನು ತೊಗೋಬೋದು, ಹಳೆ ನೈಟಿಯನ್ನು ತೊಗೋಬಹುದು. ಬಟ್ ನಾನಿಲ್ಲಿ ಲುಂಗಿ ಮತ್ತು ಹಳೆಯ ಬೆಡ್ಶೀಟನ್ನು ತೊಗೊಂಡಿದ್ದೀನಿ. ಇವೆರಡನ್ನೇ ಯೂಸ್ ಮಾಡಿಕೊಂಡು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋಣ. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಈ ಲುಂಗಿನ ಈಗ ಹೀಗೆ ನೋಡಿ ಹಾಸ್ಕೊತಾ ಇದ್ದೀನಿ. ನಮಗೆ ಇಷ್ಟು ಲುಂಗಿ ಬೇಕಾಗಲ್ಲ, ಸ್ವಲ್ಪವೇ ಸ್ವಲ್ಪ ಆದರೆ ಸಾಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಕಟ್ ಮಾಡ್ಕೊತೀನಿ. ನೀವು ನೋಡ್ತಿರ್ಬೋದು, ಇವಾಗ ಪೂರ್ತಿ ಒಂದೇ ಒಂದು ಪದರಾಗಿ ನಾನೀಗ ಹೀಗೆ ಹಾಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾಸ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು, ನೋಡಿ ನನಗೆ ಈಗ ಬೇಕಾಗಿರೋದು ಇಷ್ಟು ಬಟ್ಟೆ ಇದ್ದರೆ ಸಾಕು, ಒಂದು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡಬಹುದು. ನೋಡಿ, ಇಷ್ಟೇ ಬಟ್ಟೆನ ಸಾಕಾಗುತ್ತೆ. ಮೇಲಿಂದ ಕೆಳಗಿನವರೆಗೂ ಕೂಡ ಪೂರ್ತಿಯಾಗಿ ಹೀಗೆ ಫಸ್ಟ್ ನೀವು ಮಡಚ್ಕೋಬೇಕಾಗತ್ತೆ. ಕಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಈ ರೀತಿ ಮಡಚ್ಕೊಂಡ್ಬಿಟ್ಟು ನಂತರ ನಾನು ಇದೇನು ತೋರಿಸಿದ್ನಲ್ಲ, ಇಲ್ಲಿ ನೀವು ಕಟ್ ಮಾಡಬೇಕಾಗತ್ತೆ ಈ ಬಟ್ಟೆನ. ಇಷ್ಟು ಬಟ್ಟೆ ಬೇಕಲ್ವ, ಸೊ ಹಾಗಾಗಿ ಇದಿಷ್ಟು ಬಟ್ಟೆನ ಕಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಲುಂಗಿನ ನಾನಿಲ್ಲಿ ತೊಗೊಂಡಿಲ್ಲ, ಕೇವಲ ನಾನು ನೋಡಿ ಈ ಲುಂಗಿಯ ಕಾಲು ಭಾಗದಲ್ಲಿ ಅರ್ಧ ಭಾಗವನ್ನು ತೊಗೊಂಡಿದ್ದೀನಿ. ನೋಡಿ, ಇಷ್ಟೇ ಆದರೆ ಸಾಕಾಗತ್ತೆ. ಇದಿಷ್ಟು ಇದ್ಬಿಟ್ರೆ ಸಾಕು, ಎಷ್ಟು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡ್ಬೋದು. ನೋಡಿ, ಹೀಗೆ ಈ ಲುಂಗಿನ ಹೀಗೆ ಮಡಚಿಬಿಟ್ಟು ನೀವು ಮೇಲಿಂದ ಕೆಳಗಿನವರೆಗೂ ಒಂದು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಏನಪ್ಪ ಮಾಡ್ತಿದ್ದಾರೆ ಅವನು, ಹೊಲಿಗೆನ ಈ ಲುಂಗಿನ ಕಟ್ ಮಾಡಿಬಿಟ್ಟು ಈಗ ಮೇಲಿಂದ ಹೊಲಿಗೆ ಹಾಕಿದರೆ ಏನು ರೆಡಿ ಆಗುತ್ತೆ ಅನ್ಕೋತಿದ್ದೀರಾ? ನೋಡಿ, ಈಸಿಯಾಗಿ ನಿಮಗೆ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ಮೇಲ್ಗಡೆಯಿಂದ ಹೀಗೆ ಹೊಲಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ನಿಮ್ಮನೇಲಿ ತುಂಬ ಹಳೆ ಬಟ್ಟೆಗಳಿದ್ವು ಅಂದರೆ ಅವುಗಳನ್ನು ನೀವು ಹೀಗೆ ಹೊಲಿಗೆ ಹಾಕಿಬಿಟ್ಟು ನೀವು ಅದರೊಳಗಡೆ ಹಾಕ್ಬೋದು. ಬಟ್ ನಾನಿಲ್ಲಿ ಈ ದಪ್ಪ ಬೆಡ್ಶೀಟನ್ನು ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಬೆಡ್ಶೀಟ್ಗಳು ಹಳೇದಾಯಿತು ಅಂತನೋ ಅಥವಾ ಹೊತ್ಕೊಂಡ್ರೂ ಕೂಡ ಇದು ಬೆಚ್ಚಗಾಗಲ್ಲ ಅಂತನೋ ಅಥವಾ ವೇಸ್ಟು ಜಾಸ್ತಿ ಇದೆ, ಇದು ತುಂಬ ಹಳೇದಾಯಿತು ಅಂತ ಹೇಳಿ, ಬಣ್ಣ ಹೋಗಿದೆ ಅಂತ ಹೇಳಿ ನಾವು ಹಾಗೆ ಇಟ್ಬಿಡ್ತೀವಿ ಅಲ್ವಾ. ಆ ಹಾಗೆ ಇಟ್ಟಿರುವಂತಹ ವೇಸ್ಟ್ ಅಂತ ಬೇಡ ಅಂತ ಇಟ್ಟಿರುವಂತಹ ಬೆಡ್ಶೀಟ್ಗಳನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಈ ಬೆಡ್ಶೀಟನ್ನು ನೋಡಿ ಹೀಗೆ ಈ ರೀತಿ 4 ಭಾಗವಾಗಿ ಹೀಗೆ ಮಡಚಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಲ್ರೆಡಿ ಈ ಬೆಡ್ಶೀಟನ್ನು ಕಟ್ ಮಾಡಿಬಿಟ್ಟು ನಾನು ಆಲ್ರೆಡಿ ಹಳೆ ಬೆಡ್ಶೀಟಲ್ಲಿ ಏನು ಮಾಡಬಹುದು ಅಂತ ಹೇಳಿ ಈಗ ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಹಳೆ ಬೆಡ್ಶೀಟಿಂದ ಏನು ಉಪಯೋಗ ಇದೆ, ಯಾವ ರೀತಿ ಅದನ್ನು ರೀಯೂಸ್ ಮಾಡಬಹುದು ಅಂತ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ನೋಡಿ, ಉಳಿದಿರುವಂತಹ ಬೆಡ್ಶೀಟನ್ನು ನಾನು ಈ ರೀತಿ ಮಡಚ್ಕೋತಾ ಇದ್ದೀನಿ. ನೋಡಿ, ಹೀಗೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ನಾನು ಮಡಚಿಟ್ಕೊಂಡಿದ್ದೀನಿ ಪೂರ್ತಿ ಮೇಲಿಂದ. ನೋಡಿ, ಹೀಗೆ ಈ ರೀತಿ ದಪ್ಪವಾಗಿ ಮಡಚಿಟ್ಕೊಂಡಿದ್ದೀನಿ. ಬೆಡ್ಶೀಟೇ ಆಗಬೇಕು ಅಂತೇನಿಲ್ಲ. ನೀವೇನಾದರೂ ನೈಟಿ ಇದ್ದರೆ ಒಂದು 2-3 ನೈಟಿಯನ್ನು ಈ ರೀತಿ ಮಡಚಿಬಿಟ್ಟು ನೀವು ಉದ್ದವಾಗಿ ಇಟ್ಕೋಬಹುದು. ಅಥವಾ ನೀವೇನಾದರೂ ಹೊಲಿಗೆ ಹೊಲಿತಿದ್ರೆ ಚಿಕ್ಕ ಚಿಕ್ಕ ಬಟ್ಟೆಗಳೇನಾದರೂ ಪೀಸ್ಗಳು ಇತ್ತು ಅಂದರೆ ಅವುಗಳನ್ನು ಕೂಡ ನೀವು ಜಾಸ್ತಿ ಬಟ್ಟೆಗಳನ್ನು ಇದರೊಳಗಡೆ ಹಾಕ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ಈ ಲುಂಗಿನ ಕಟ್ ಮಾಡ್ಕೊಂಡಿದ್ನಲ್ವಾ, ಅದನ್ನು ನೋಡಿ ಹೀಗೆ ಹಾಸ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಈ ರೀತಿ ಬೆಡ್ಶೀಟನ್ನು ಇಟ್ಟು ನೋಡಿ ಹೀಗೆ ಈ ರೀತಿ ಮಡಚಿಬಿಟ್ಟು ಹೊಲಿಗೆ ಹಾಕ್ತಿದ್ದೀನಿ. ನೀವು ಹೊಲಿಗೆನ ಕೈಯಲ್ಲಿ ಬೇಕಾದರೂ ಹಾಕ್ಬೋದು ಅಥವಾ ಮಿಷಿನಲ್ಲಿ ಕೂಡ ಹಾಕ್ಬೋದು. ಮಿಷಿನಲ್ಲಿ ಹಾಕಿದರೆ ಸ್ವಲ್ಪ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಹಾಕಿದರೆ ಬೇಗ ಅದು ಕಿತ್ತು ಹೋಗುತ್ತೆ ಅಷ್ಟೇ. ನೋಡಿ, ಈ ರೀತಿ ಕಟ್ ಮಾಡಿರುವಂತಹ ಲುಂಗಿನ ನಾನು
ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಬದಿಯಲ್ಲೂ ಕೂಡ ಹೀಗೆ ಇಟ್ಬಿಟ್ಟು ಒಳಗಡೆ ನಾನಿಲ್ಲಿ ಬೆಡ್ಶೀಟನ್ನು ಈ ರೀತಿ ಹಾಸ್ಕೊಂಡಿದ್ದೀನಿ. ಈ ರೀತಿ ಹಾಸ್ಕೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ, ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನಾನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ, ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ನಾನು ಹೊಲಿಗೆನ ಇಲ್ಲಿ ಹಾಕ್ಕೊಂಡು ಬಂದಾಗಿದೆ. ನೋಡಿ, ಈ ರೀತಿ ಮಡಚಿಬಿಟ್ಟು ನಾನು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಿರ್ಬೋದು, ದಪ್ಪವಾಗಿ ಒಂದು ಬೆಡ್ ಥರ ರೆಡಿ ಆಯಿತು ಅಲ್ವಾ. ಇವಾಗ ಈ ರೀತಿ ಈಗ ರೆಡಿಯಾಗಿರೋದನ್ನು ನೀವು ಕೂರ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಕೆಳಗಡೆ ಮಕ್ಕಳಿಗೆ ಈ ಸಂಜೆ ಹೊತ್ತು ಬರೀಲಿಕ್ಕೆ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಎಲ್ಲ ಕೂರಿಸ್ತೀರಲ್ವ, ಆವಾಗ ನೀವು ಯೂಸ್ ಮಾಡ್ಕೋಬಹುದು. ದಪ್ಪವಾಗಿರೋದ್ರಿಂದ ಕೂರ್ಲಿಕ್ಕೆ ಅನುಕೂಲ ಆಗುತ್ತೆ, ಬೆಡ್ ಮೇಲೆ ಕೂತ ಹಾಗಾಗುತ್ತೆ. ಸೊ ನೋವು ಕೂಡ ಆಗೋದಿಲ್ಲ, ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ನೀವು ಕೂರ್ಲಿಕ್ಕೆ ಅಲ್ದೇ ಇನ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂದರೆ, ನೋಡಿ, ನಾವು ಬೆಡ್ಗಳಲ್ಲಿ ಈ ರೀತಿ ಬೆಡ್ಡನ್ನು ಹಾಕಿರ್ತೀವಲ್ವ, ಕಾಟಲ್ಲಿ ನಾವು ಹಾಕಿದಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟುಬಿಡುತ್ತೆ. ನೋಡಿ, ಗೋಡೆ ಬದಿಯಲ್ಲಿ ಸ್ವಲ್ಪ ಗ್ಯಾಪ್ ಹಾಗೆ ಇರುತ್ತೆ. ಅಲ್ಲೇನಾದರೂ ನೀವು ಮಲಗಿದಾಗ ಈ ಅಮೃತಾಂಜನ್ ಇಟ್ಕೊಂಡೋ ಅಥವಾ ಫೋನನ್ನು ಇಟ್ಕೊಂಡೋ ಚಾರ್ಜರನ್ನು ಇಟ್ಕೊಂಡೋ ಈ ರೀತಿ ಕೆಲವೊಂದು ಇಟ್ಟಿರ್ತೀವಲ್ವ, ಅವೆಲ್ಲವೂ ಕೂಡ ಈ ಕಾಟಿನ ಕೆಳಗಡೆ ಬಿದ್ದು ಹೋಗಿಬಿಡುತ್ತೆ. ನೋಡಿ, ಹೀಗೆ ಗ್ಯಾಪ್ ಇರುತ್ತಲ್ವ, ಈ ರೀತಿ ಗ್ಯಾಪ್ ಉಳ್ಕೊಂಡೇ ಇರುತ್ತೆ. ಸೊ ಹಾಗಾಗಿ ಅದು ಪೂರ್ತಿ ಗೋಡೆಗೆ ಅಟ್ಯಾಚ್ ಆಗದೇ ಇರೋ ಕಾರಣ ನೀವೇನಾದರೂ ಈ ರೀತಿ ಫೋನನ್ನು ಅಥವಾ ಏನಾದರೂ ಲೋಷನನ್ನು ಅಥವಾ ಈ ಥರ ಈ ವಿಕ್ಸು, ಅಮೃತಾಂಜನ್ ಈ ಥರ ಎಲ್ಲ ನೀವು ಮಲಗಬೇಕಾದ್ರೆ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡಿರ್ತೀರಲ್ವ, ಅವುಗಳೆಲ್ಲವೂ ಕೂಡ ಈ ಗ್ಯಾಪ್ ಇರುವಂತಹ ಜಾಗದಿಂದ ಕೆಳಗಡೆ ಬಿದ್ದೋಗಿಬಿಡುತ್ತೆ. ಬಿದ್ದೋಗಿರೋದು ಕೂಡ ನಮ್ಗೆ ಗಮನಕ್ಕೆ ಬರ್ದೇನೆ ಅದು ಎಷ್ಟೋ ದಿನ ಅಲ್ಲೇ ಧೂಳು ಹಿಡಿದು ಬಿಡುತ್ತೆ. ಸೊ ಆದ ಕಾರಣ ನಾನೀಗ ತೋರಿಸ್ಕೊಟ್ಟಿರುವಂತಹ ರೀತಿಯಲ್ಲಿ ನೀವು ಮಾಡಿದರೆ ಇವು ಯಾವುದೂ ಕೂಡ ಕೆಳಗಡೆ ಬೀಳೋದಿಲ್ಲ. ನೋಡಿ, ಈ ರೀತಿ ಕಾಟಲ್ಲಿ ನಿಮಗೆ ಗ್ಯಾಪ್ ಉಳಿಬಾರ್ದು, ನೀಟಾಗಿ ಪೂರ್ತಿ ಗೋಡೆ ತನಕ ಕವರ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ನೀವೀಗ ರೆಡಿ ಮಾಡ್ಕೊಂಡಿದ್ದೀರಲ್ವ ಸ್ಮಾಲ್ ಬೆಡ್ಡು, ಆ ಬೆಡ್ಡನ್ನು ನೋಡಿ ಇಲ್ಲಿ ಹಾಕ್ಕೊಂಡ್ಬಿಡಿ. ನೋಡಿ, ಈ ರೀತಿ ಸ್ಮಾಲ್ ಬೆಡ್ಡನ್ನು ಈ ರೀತಿ ನೀವು ಕ್ಲೀನಾಗಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಏನೂ ಕೂಡ ಕೆಳಗಡೆ ಬೀಳೋದಿಲ್ಲ, ನೀಟಾಗಿ ಇರುತ್ತೆ. ನೀವು ನೋಡ್ತಿರ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಸ್ವಲ್ಪ ಕೂಡ ಗ್ಯಾಪ್ ಕಾಣಿಸೋದಿಲ್ಲ, ನೀವಿಟ್ಟಿರುವಂತಹ ಮೊಬೈಲ್ಗಳು ಬೀಳೋದಿಲ್ಲ, ಹಾಗೆಯೇ ನೀವಿಟ್ಟಿರುವಂತಹ ವಿಕ್ಸ್ ಆಗಲಿ ಈ ಅಮೃತಾಂಜನ್ ಆಗಲಿ ಏನೂ ಕೂಡ ಕೆಳಗಡೆ ಬೀಳೋದಿಲ್ಲ. ಆರಾಮಾಗಿ ನೀವು ಮಲ್ಕೋಬಹುದು. ನೋಡಿ, ಅಥವಾ ಚಿಕ್ಕ ಮಕ್ಕಳಿದ್ದರೆ ಅವುಗಳನ್ನು ನೀವು ಗೋಡೆ ಬದಿಯಲ್ಲಿ ಮಲಗಿಸ್ತಿರಬೇಕಾದ್ರೆ ಕೈ ಸಿಕ್ಕಂತು ಕಾಲು ಸಿಕ್ಕಂತು ಅನ್ನೋ ತಾಪತ್ರಯ ಕೂಡ ಇರೋದಿಲ್ಲ. ಈ ರೀತಿ ನೀವು ಸೈಡಿಗೆ ಮಾಡಿ ಹಾಕಿಬಿಟ್ರೆ ನೀಟಾಗಿ ಅವಕ್ಕೂ ಕೂಡ ಮೆತ್ತಗೆ ಚೆನ್ನಾಗಾಗತ್ತೆ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ನಿಮಗೇನಾದರೂ ಇದು ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಹಾಗೆಯೇ ಒಂದು ವಿಚಾರ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ದುಡ್ಡನ್ನು ಕಟ್ಟಬೇಕಾಗಿಲ್ಲ, ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ಆರಾಮಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಈ ಚಿಕ್ಕದಾಗಿರುವಂತಹ ನ್ಯಾಪ್ಕಿನನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ನ್ಯಾಪ್ಕಿನ್ನು ಸ್ವಲ್ಪ ಒರಟಾಗಿದೆ, ಸೊ ಹಾಗಾಗಿ ಒರೆಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಈ ನ್ಯಾಪ್ಕಿನನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ನೋಡಿ, ಈ ರೀತಿ ನ್ಯಾಪ್ಕಿನೆಲ್ಲ ಸ್ವಲ್ಪ ಒರಟಾಗಿರೋದ್ರಿಂದ ಮುಖಕ್ಕೆ ಒರೆಸಿದಾಗ ಸ್ವಲ್ಪ ನಮಗೆ ರಫ್ ಆಗುವಂಥ ಫೀಲ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ವೇಸ್ಟ್ ಅಂತ ಹಾಗೆ ಇಟ್ಬಿಡ್ತೀವಿ. ನೀವು ಹಾಗೆ ಇಡೋ ಬದಲು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ಯೂಸ್ ಮಾಡಿದರೆ ನಿಮಗೆ ನೋಡಿ ಇದು ಉಪಯೋಗಕ್ಕೆ ಬರುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನು ಮಡಚಬೇಕು ಅಂತ ಹೇಳಿ. ನೋಡಿ, ಈಗ ಈ ರೀತಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವು ನೋಡಿ ಈ ರೀತಿ ಹೀಗೆ ಮಡಚಿ ನಂತರ ಅದನ್ನು
ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು. ಫುಲ್ಲಿ ಎಂಡ್ವರೆಗೂ ನೀವು ವಿಡಿಯೋ ನೋಡಿದರೆ ನಿಮಗೆ ಅದು ಅರ್ಥ ಆಗುತ್ತೆ. ನೋಡಿ ಈ ರೀತಿ ಫಸ್ಟು ಇದನ್ನು ಹಾಸ್ಕೊಳ್ಳಿ. ನಂತರ ನೋಡಿ ಹೀಗೆ ಕ್ರಾಸಲ್ಲಿ ಇದನ್ನು ಮಡಚಬೇಕಾಗತ್ತೆ. ನೋಡಿ ಫಸ್ಟು ಈ ರೀತಿ ಕ್ರಾಸಲ್ಲಿ ಮಡಚಿಬಿಟ್ಟು ಮತ್ತೆ ಅದೇ ಬಟ್ಟೆನೇ ನೋಡಿ ಹೀಗೆ ಈ ರೀತಿ ಮತ್ತೆ ಈ ಉಲ್ಟಾ ಹೀಗೆ ಕ್ರಾಸ್ ಮಡಚಬೇಕು. ನಂತರ ಇಲ್ಲಿ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ನೀವು ಮಡಚಬೇಕು. ಈ ರೀತಿ ಇದಿಷ್ಟೇ ಮಾಡಿದರೆ ಸಾಕು, ಸಿಂಪಲ್ ಆಗಿರುವಂತಹ ಫೋಲ್ಡಿಂಗು. ಸೊ ಆರಾಮಾಗಿ ನೀವು ಮಾಡಿಬಿಡಬಹುದು. ಫಟಾಫಟ್ ಅಂತ ಹೇಳಿ ನಿಮಗೆ ಈಸಿಯಾಗಿ ಒಂದು ವಸ್ತು ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡಾದಮೇಲೆ ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇನ್ನೊಂದು ಸರಿ ಮಡಚಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಫಸ್ಟು ನಿಮ್ಮ ನ್ಯಾಪ್ಕಿನ್ ಇರುತ್ತಲ್ವ, ಸೊ ಅದನ್ನು ನೀವು ಕ್ರಾಸಲ್ಲಿ ಹೀಗೆ ಮಡಚಬೇಕಾಗತ್ತೆ. ಈ ರೀತಿ ಕ್ರಾಸಲ್ಲಿ ಮಡಿಸಿದಾಗ ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತಲ್ಲ, ಅದನ್ನು ಮತ್ತೆ ವಾಪಸ್ ಈ ರೀತಿ ಇಡಬೇಕು. ನಂತರ ಕೆಳಗಡೆ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ಮಡಚಬೇಕಾಗತ್ತೆ. ಈ ರೀತಿ ಮಡಚಿ ಆದಮೇಲೆ ಇಲ್ಲಿ ಹಾಗೆ ನಂತರ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ನೀವು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು. ಕೈಯಲ್ಲಿ ಕೂಡ ನೀವು ಸ್ಟಿಚ್ ಮಾಡ್ಬೋದು ಅಥವಾ ಮಿಷಿನಲ್ಲಾದರೂ ಕೂಡ ನೀವು ಸ್ಟಿಚ್ ಮಾಡಬಹುದು. ಸ್ಟಿಚ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ, ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ. ನೋಡಿ ಈಗ ನಾನು ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಇದನ್ನು ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಇವಾಗ ನಾನು ಎರಡೂ ಬದಿಯಲ್ಲೂ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ನೋಡಿ ಹೀಗೆ ಈ ರೀತಿ ಪಾಕೆಟ್ ರೀತಿ ಇದು ರೆಡಿ ಆಯಿತು ಅಲ್ವಾ. ಹೀಗೆ 3 ಪಾಕೆಟ್ ರೀತಿ ಇದು ರೆಡಿಯಾಗಿದೆ. ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಏನಕ್ಕೆ ಯೂಸ್ ಮಾಡಬಹುದು ಅಂತ ಹೇಳಿ ನೀವು ಕೇಳಬಹುದು. ನೋಡಿ ನಿಮ್ಮನೇಲೇನಾದರೂ ಕತ್ರಿಗಳಿದ್ದರೆ ಈ ಸೀಸರ್ ಇರುತ್ತಲ್ವ, ಅದನ್ನು ಇದ್ರ ಒಳಗಡೆ ಹಾಕಿ ನೀವು ಇಡಬಹುದು ಈಸಿಯಾಗಿ. ಒಂದೇ ಒಂದು ನ್ಯಾಪ್ಕಿನಲ್ಲಿ 3 ಕತ್ರಿನ ನೀವು ಇಡಬಹುದು. ಜಸ್ಟ್ ನ್ಯಾಪ್ಕಿನನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮಡಚಿ ಸೈಡಿಗೆ ನೀವು ಅಂಚಲ್ಲಿ ಹೊಲಿಗೆ ಹಾಕಿದರೆ ಆಯಿತು. ಮತ್ತೇನು ಮಿಡಲಲ್ಲಿ ಹೊಲಿಗೆ ಹಾಕೋದು ಬೇಕಾಗಿಲ್ಲ, ಏನೂ ಇಲ್ಲ. ನೋಡಿ ನಾನೀಗ 2-3 ಈ ರೀತಿ ಸೀಸರನ್ನು ತೊಗೊಂಡ್ಬಿಟ್ಟು ನೋಡಿ ಹೀಗೆ ಕತ್ರಿನ ನಾನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಇವಾಗ ಇಲ್ಲಿ ಇಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ ಹೀಗೆ ಒಳಗಡೆ ಹೋಗುತ್ತೆ. ನೀವೇನಾದರೂ ಟ್ರಾವೆಲ್ ಮಾಡುವಾಗ ಕತ್ರಿ ತೊಗೊಂಡು ಹೋಗೋದಾದರೂ ಕೂಡ ಈ ರೀತಿ ನೀವು ಪೌಚ್ಗಳನ್ನು ರೆಡಿ ಮಾಡಿಬಿಟ್ಟು ಅದರಲ್ಲಿ ನೀವು ಕತ್ರಿ ಇಟ್ಕೊಂಡು ಹೋದರೆ ಸೇಫ್ ಅಲ್ವಾ. ನೋಡಿ ಮನೆಯಲ್ಲಿ ಇಡುವಾಗಲೂ ಕೂಡ ನೀವು ಈ ರೀತಿ ಇಟ್ಬಿಟ್ರೆ ಆಯಿತು, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಈ ಕತ್ರಿಗಳನ್ನು ಇಡಲಿಕ್ಕೆ ನೀವೆಲ್ಲ ಇನ್ಯಾವ ರೀತಿ ಪೌಚ್ಗಳನ್ನು ರೆಡಿ ಮಾಡಿರ್ಬೋದು ಅಥವಾ ಇನ್ಯಾವ ರೀತಿ ನೀವು ಐಡಿಯಾ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ. ನಂತರ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು, ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪಿಬಿಡುತ್ತೆ. ನೀವು ಒಂದು ಕತ್ರಿ ಇಡೋ ಜಾಗದಲ್ಲಿ 2 ಕತ್ರಿಗಳನ್ನು ಕೂಡ ಇಡಬಹುದು. ನೋಡಿ ಅಷ್ಟು ಚೆನ್ನಾಗಿರುವಂತಹ ಒಳ್ಳೆಯ ಐಡಿಯಾ ಅಂತಲೇ ಹೇಳಬಹುದು. ನೋಡಿ ತೆಗೆಯುವಾಗ ಆರಾಮಾಗಿ ಹೀಗೆ ತೆಕ್ಕೊಂಡ್ರೆ ಆಯಿತು, ಮತ್ತೆ ಇಡುವಾಗ ಇಡ್ಬೋದು. ನೀವು ಒಂದೊಂದು ಕತ್ರಿ ಇಡಲು ಕೂಡ ನೀವು 2 ಕತ್ರಿಗಳನ್ನು ಇಡಬಹುದು ಈಸಿಯಾಗಿ. ನಾವು ಇದು ಒಂದೇ ಒಂದು ಪೌಚಲ್ಲಿ ನಿಮಗೆ ಏನಿಲ್ಲ ಅಂದರೂ 5-6 ಕತ್ರಿಗಳನ್ನು ಇದರಲ್ಲಿ ಇಡಬಹುದು. ನೋಡಿ ಈಗ ಇಲ್ಲಿ ದೊಡ್ಡ ಕತ್ರಿ ಇಡೋಕ್ಕೆ ನಾನು ಜಾಗ ಮಾಡಿದ್ದೀನಲ್ವ, ಅಲ್ಲಿ ನೋಡಿ ನಾನೀಗ 2 ಕತ್ರಿಯನ್ನು ಕೂಡ ನಿಮಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಒಳಗಡೆ ಇದನ್ನು ಹಾಕಿಬಿಟ್ಟು ನಂತರ ಅದರ ಮೇಲ್ಗಡೆ ಮತ್ತೊಂದು ಕತ್ರಿಯನ್ನು ನೀವು ಆರಾಮಾಗಿ ಹೀಗೆ ಇಡ್ಬಿಡ್ಬೋದು. ನೋಡಿ ಈಗ ನೀವು ನೋಡ್ತಿರ್ಬೋದು 4 ಕತ್ರಿಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಹೀಗೆ ನೀವು ಆರಾಮಾಗಿ ಒಂದೇ ಹತ್ತಿರದಲ್ಲಿ ನೀವು ಈ ರೀತಿ ಕತ್ರಿಯನ್ನು ಇಡಲಿಕ್ಕೆ ಅಂತ ಹೇಳಿ ಪೌಚನ್ನು ರೆಡಿ ಮಾಡಿಬಿಡ್ಬಹುದು. ಓಕೆ, ಹಾಗಾದರೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.